ರಾಜಕೀಯ ಅಖಾಡದಲ್ಲಿ ಜೋಡೆತ್ತುಗಳ ಆರ್ಭಟ ಜೋರಾಗಿದೆ. ಇದರ ಬೆನ್ನಲ್ಲೇ ನಿಜವಾದ ಜೋಡೆತ್ತುಗಳು ಅಖಾಡಕ್ಕೆ ಇಳಿತಾ ಇದ್ದಾರೆ. ಜೋಡೆತ್ತುಗಳ ವಿರುದ್ಧ ಅಖಾಡಕ್ಕಿಳಿದಿದ್ದಾವೆ ನಿಜವಾದ ಜೋಡೆತ್ತುಗಳು. ದೇವೇಗೌಡರು ಹಾಗೂ ಸಿದ್ದರಾಮಯ್ಯ ಇಬ್ರು ಕೂಡ ಜಂಟಿ ಪ್ರಚಾರಕ್ಕೆ ನಿರ್ಧಾರವನ್ನ ಈಗಾಗಲೇ ಕೈಗೊಂಡಿದ್ದಾರೆ. ದರ್ಶನ್ ಯಶ್ ಜೋಡೆತ್ತುಗಳನ್ನ ಬೆದರಿಸಲು ಈ ರೀತಿಯ ತಂತ್ರವನ್ನ ಮಾಡಲಾಗಿದೆ. ಏಪ್ರಿಲ್ 12ಕ್ಕೆ ನಿಖಿಲ್ ಸ್ಪರ್ಧಿಸ್ತಾ ಇರುವಂತಹ ಮಂಡ್ಯದಲ್ಲಿ ಚುನಾವಣಾ ಪ್ರಚಾರವನ್ನ ಈ ಜೋಡೆತ್ತುಗಳು ಕೈಗೊಳ್ತಿದ್ದಾರೆ. ಏಪ್ರಿಲ್ 9ಕ್ಕೆ ಮೈಸೂರು, ಏಪ್ರಿಲ್ 10ಕ್ಕೆ ತುಮಕೂರು, ಏಪ್ರಿಲ್ 11ಕ್ಕೆ ಹಾಸನ, ಏಪ್ರಿಲ್ 13ಕ್ಕೆ ಬೆಂಗಳೂರಿನ 3 ಕ್ಷೇತ್ರಗಳಲ್ಲಿ ಗೌಡ್ರು ಹಾಗೆ ಸಿದ್ದರಾಮಯ್ಯ ಇಬ್ರು ಜಂಟಿಯಾಗಿ ಪ್ರಚಾರ ಕಾರ್ಯವನ್ನ ಕೈಗೊಳ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಈಗಾಗಲೇ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಎಷ್ಟೇ ನಾವು ಜಂಟಿಯಾಗಿದ್ದೇವೆ ಅಂದ್ರೂ ಕೂಡ ತಳಮಟ್ಟದಲ್ಲಿ ಕಚ್ಚಾಟಗಳು ಶುರುವಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಈ ನಿರ್ಧಾರ ಅಂತ ಕಾಣಿಸ್ತಾ ಇದೆ. ಇನ್ನಷ್ಟು ಮಾಹಿತಿನ ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ಸುಖೇಶ್ ಇದ್ದಾರೆ. ಸುಖೇಶ್, ಎಷ್ಟೇ ತಿಪ್ಪಲಾಗ ಹಾಕಿದ್ರೂ ಕೂಡ ತಳಮಟ್ಟದ ಕಾರ್ಯಕರ್ತರು ನಾವು ಮಾತ್ರ ಯಾವುದೇ ಕಾರಣಕ್ಕೂ ಜಂಟಿ ಆಗಲ್ಲ ಅಂತ ಮುನ್ಸ್ಕೊಂಡಿದ್ರು. ಸೊ ಇದನ್ನ ಮಟ್ಟ ಹಾಕ್ಬೇಕು, ಇದನ್ನ ನಿವಾರಣೆ ಮಾಡಬೇಕು ಅಂತ ಈಗ ರಿಯಲ್ ಜೋಡೆತ್ತುಗಳು ಅಖಾಡಕ್ಕೆ ಇಳಿತಾ ಇರೋದ, ಏನ್ ಕತೆ? ಶಕುಂತಳ, ಒಂದು ಸ್ಪಷ್ಟವಾಗುತ್ತೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ನಲ್ಲಿ ಶಕ್ತಿ ಕೇಂದ್ರಗಳು ಯಾವುದು ಅಂತ ಹೇಳೋದಾದ್ರೆ, ಜೆಡಿಎಸ್ ನ ಶಕ್ತಿ ಕೇಂದ್ರ ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ದೇವೇಗೌಡರು. ಅದೇ ರೀತಿ ಕಾಂಗ್ರೆಸ್ ನಲ್ಲಿ ಸದ್ಯಕ್ಕೆ ರಾಜ್ಯ ಮಟ್ಟದಲ್ಲಿ ಶಕ್ತಿ ಕೇಂದ್ರ ಅಂದೇ ಆದ್ರೂ ಒಂದೆಲ್ಲಿ ಸಿದ್ದರಾಮಯ್ಯ. ಹಾಗಾಗಿ ಅವರಿಬ್ಬರ ನಡುವೆ ಏನು ದಶಕಗಳ ಹಿಂದೆ ಇದ್ದಂತ ಗುರು ಶಿಷ್ಯ ಸಂಬಂಧ ಈಗ ಇಲ್ಲದೆ ಇರಬಹುದು, ಅಥವಾ ಒಂದು ದಶಕಗಳ ಕಾಲ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಮಾಡಿದಂತ ರಾಜಕಾರಣ ಇರಬಹುದು. ಜನರ ಮನಸ್ಸಿನಲ್ಲಿ ಅದು ಅಚ್ಚಳಿದಂತೆ ಈಗಾಗಲೇ ಬೇರೂರಿರುವಂಥದ್ದು ಮತ್ತು ಕಾರ್ಯಕರ್ತರು ಕೂಡ ಇದು ಗೊತ್ತಿರುವಂತ ವಿಚಾರ. ಆದರೆ ಇವತ್ತಿನ ಪರಿಸ್ಥಿತಿ ಬೇರೆ. ಏನು ಸಮ್ಮಿಶ್ರ ಸರ್ಕಾರವನ್ನು ಮಾಡಿಕೊಳ್ಳಲಾಗಿದೆ, ಒಟ್ಟಾಗಿ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷದ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳು ಒಟ್ಟಾಗಿ ಚುನಾವಣೆಯನ್ನ ಎದುರಿಸಬೇಕಾದಂತ ಅನಿವಾರ್ಯತೆಗೆ ಸಿಲುಕಿದ್ದಾರೆ. ಮೇನು ಬೆಂಗಳೂರಲ್ಲಿ ನಾಯಕರುಗಳು ಒಟ್ಟಾದ ಕೂಡಲೇ ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರು ಒಟ್ಟಾಗಬೇಕಂತ ಇಲ್ಲ ಅನ್ನುವಂಥದ್ದು ಕೆಲವು ಭಾಗದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ, ಇದು ನಾಯಕರ ಗಮನಕ್ಕೆ ಕೂಡ ಬಂದಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕಾರ್ಯಕರ್ತರ ಮನವೊಲಿಕೆ ಮಾಡಬೇಕಾದ್ರೆ ರಾಜ್ಯ ಮಟ್ಟದಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ವಿರೋಧಿಸುತ್ತಿದ್ದ, ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ರಾಜಕಾರಣ ಮಾಡ್ತಿದ್ದ, ಪರಸ್ಪರ ಒಬ್ಬರನ್ನೊಬ್ಬರು ಹಣಿಯಲು ರಾಜಕೀಯವಾಗಿ ಪ್ರಯತ್ನ ಮಾಡ್ತಾ ಇದ್ದಂತ ಸಿದ್ದರಾಮಯ್ಯ ಮತ್ತು ದೇವೇಗೌಡರು ಒಟ್ಟಾಗಿ ಹೋದ್ರೆ ಅವರೇ ಒಟ್ಟಾದ್ಮೇಲೆ ನಮ್ದಿನ್ನೇನು ಅನ್ನುವಂತ ಒಂದು ಹಂತಕ್ಕೆ ಕಾರ್ಯಕರ್ತರು ಮನ ಪರಿವರ್ತನೆ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಈ ಪ್ರಯೋಗವನ್ನ ಮತ್ತು ಇದನ್ನ ಮಾಡಲೇಬೇಕು ಅನ್ನುವಂತ ತೀರ್ಮಾನಕ್ಕೆ ದೋಸ್ತಿ ನಾಯಕರುಗಳು ಬಂದಿರುವಂತದ್ದು. ಓಕೆ ಸುಖೇಶ್, ಈಗ ಗುರು ಶಿಷ್ಯರು ಇಬ್ರು ಕೂಡ ಅಖಾಡಕ್ಕೆ ಇಳಿತಾ ಇರೋದ್ರಿಂದ ಯಾವ ರೀತಿ ಪ್ಲಸ್ ಆಗುತ್ತೆ, ಜೊತೆಗೆ ಮಂಡ್ಯದ ಜೋಡೆತ್ತುಗಳಿಗೆ ಯಾವ ರೀತಿ ಟಾಂಗ್ ಕೊಡ್ತಾರೆ, ಇದು ಬಿಜೆಪಿಗೆ ಹೇಗೆ ಹಿನ್ನಡೆಯಾಗುತ್ತೆ? ಒಂದು ಹೇಳ್ಬೋದು ಶಕುಂತಳ, ಇದು ಕೇವಲ ಮಂಡ್ಯದ ಜೋಡೆತ್ತುಗಳಿಗೆ ಹೋಲಿಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕ್ಷೇತ್ರಕ್ಕೆ ಸೀಮಿತವಾದಂತಹ ದರ್ಶನ್ ಅಥವಾ ಯಶ್ ಅವರ ಪ್ರಚಾರದ ವಿಚಾರ ಇರಬಹುದು. ಆದ್ರೆ ಇಡೀ ರಾಜ್ಯದ 28 ಕ್ಷೇತ್ರಗಳಿಗೂ ಕೂಡ ಈ ರೀತಿ ಜೊತೆಯಾಗಿ ಹೋಗ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರ ಈ ಬಾರಿಯ ಚುನಾವಣಾ ಸ್ಟ್ರಾಟಜಿಯ ಒಂದು ಭಾಗ. ಹಾಗಾಗಿ ಮಂಡ್ಯದಲ್ಲೂ ಇದ್ರ ಎಫೆಕ್ಟ್ ಆಗ್ಬಹುದು. ಯಾಕಂತಂದ್ರೆ ಮಂಡ್ಯದಲ್ಲಿ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯ ಪ್ರಬಲವಾಗಿರ್ತಕ್ಕಂಥದ್ದು ದೇವೇಗೌಡರಲ್ಲಿ ಹೋದಾಗ ಸಹಜವಾಗಿ ಅದರದೊಂದು ಇನ್ಫ್ಲುಯೆನ್ಸ್ ಅಲ್ಲಿ ಇರುತ್ತೆ. ಮತ್ತು ಅಹಿಂದ ವರ್ಗದ ನಾಯಕ ಸಿದ್ದರಾಮಯ್ಯ ಹೋದಾಗ ಎರಡೂ ಒಂದು ಡೆಡ್ಲಿ ಕಾಂಬಿನೇಷನ್ ಆಗಬಹುದು ಅನ್ನುವಂಥದ್ದು ಎರಡೂ ಪಕ್ಷದ ನಾಯಕರಿಗಿರುವಂತ ನಿರೀಕ್ಷೆ. ಹಾಗಾಗಿ ಬೇರೆ ಕ್ಷೇತ್ರಗಳಲ್ಲಿ ಏನು ಪರಿಣಾಮ ಆಗುತ್ತೋ ಅದೇ ಮಂಡ್ಯದಲ್ಲೂ ಆಗುವಂಥದ್ದು. ಆದ್ರೆ ಆ ರೀತಿ ಹೋಗೋದ್ರಿಂದ ಕಾರ್ಯಕರ್ತರಲ್ಲಿ ಆಗುವಂತ ಅವೇರ್ನೆಸ್ ದೊಡ್ಡ ಮಟ್ಟದ್ದು ಮತ್ತು ಇಬ್ಬರು ಶಕ್ತಿಯಿಂದ ಸ್ವಸಾಮರ್ಥ್ಯದಿಂದ ತಂದುಕೊಡ್ತಕ್ಕಂಥ ಈ ವೋಟ್ಗಳೇನಿರುತ್ತೆ ಅದು ಕನ್ಸಾಲಿಡೇಟ್ ಆದ್ರೆ ಅಭ್ಯರ್ಥಿಗಳ ಗೆಲುವಿಗೆ ಅನುಕೂಲಕರವಾದ ವಾತಾವರಣ ಕ್ಷೇತ್ರಗಳಲ್ಲಿ ನಿರ್ಮಾಣ ಆಗುತ್ತೆ ಅನ್ನುವಂತ ಲೆಕ್ಕಾಚಾರ ಕೂಡ ಇದರ ಹಿಂದೆ ಇರುವಂತದ್ದು. ಹಾಗಾಗಿ ಸಹಜವಾಗಿ ಸಾಕಷ್ಟು ನಿರೀಕ್ಷೆ ಇದೆ. ಹಳೆ ಗುರು ಶಿಷ್ಯರ ಜೋಡಿ ಒಂದು ದಶಕದ ಮುನಿಸನ್ನ ಮರೆತು ಜೊತೆಯಾಗಿ ಹೆಜ್ಜೆ ಹಾಕುವ ಮೂಲಕವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡೂ ಪಕ್ಷದ ಅಭ್ಯರ್ಥಿಗಳು ಎಲ್ಲೆಲ್ಲಿ ನಿಂತಿದ್ದಾರೆ ಅಲ್ಲೆಲ್ಲ ಎಷ್ಟರ ಮಟ್ಟಿಗೆ ಮೈತ್ರಿ ಅಭ್ಯರ್ಥಿಗರಿಗೆ ಬೂಸ್ಟ್ ನೀಡುತ್ತೆ ಅನ್ನುವಂಥದ್ದೇ ಈಗ ರಾಜ್ಯ ರಾಜಕಾರಣದ ಸದ್ಯದ ಕುತೂಹಲದ ಬೆಳವಣಿಗೆ. ಶಕುಂತಲಾ, ಥ್ಯಾಂಕ್ ಯು ಸುಖೇಶ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.